ಆಫರ್ ಬಗ್ಗೆ ವಿಜಯೇಂದ್ರ ಹೇಳಿದ್ದು ನಿಜ, ಆದ್ರೆ ಅದು ಕಾಂಗ್ರೆಸ್ನವರ ಆಫರ್ ಆಗಿತ್ತು ಅಂತ TV9ಗೆ ಅನ್ವರ್ ಮಾಣಿಪಾಡಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಕ್ಲೋಸ್ ಮಾಡೋದಕ್ಕೆ ಕೋಟಿ ಕೊಡೋದಕ್ಕೆ ಸಿದ್ಧ ಇದ್ರು. ಸಿದ್ಧ ಇದ್ರಲ್ವಾ, ಅದನ್ನ ತೆಗೆದುಕೊಂಡು ಸುಮ್ಮನೆ ಇರ್ರಿ ಅಂತ BY ವಿಜಯೇಂದ್ರ ಹೇಳಿದ್ದರು. ನೀವು ಇಷ್ಟು ಸಮಯ ಹೋರಾಟ ಮಾಡಿ ಕಷ್ಟದಲ್ಲಿದ್ದೀರಾ, ಹೀಗಾಗಿ ಏನಾದ್ರೂ ಆಗುತ್ತೆ, ಅವರು ಒಂದು ನಂಬರ್ಸ್ ಕೊಡ್ಬೋದು ಅಂತ ಹೇಳಿದ್ರು. ಆದ್ರೆ ಆಗ ನನಗೆ ಕೋಪ ಬಂತು, ನಾನು ಅವರಿಗೆ ಬೈದೆ ಅನ್ನುವಂಥದ್ದನ್ನ TV9ಗೆ ಅನ್ವರ್ ಮಾಣಿಪಾಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ. ಪ್ರಿಯಾಂಕಾ ಖರ್ಗೆ ಅವರು ಕೆಲವೊಂದು ವಿಡಿಯೋಗಳನ್ನು ಹೊರಬಿಟ್ಟಿದ್ದಾರೆ, ನೀವು ಹೇಳಿರುವಂಥದ್ದು, ಇದಕ್ಕೆ ಏನು ರಿಯಾಕ್ಷನ್ ಕೊಡ್ತೇವೆ? ಒಂದು ಹೇಳ್ತೇನೆ ನಾನು, ಎಲ್ಲದನ್ನು ಬಹಳ ದೊಡ್ಡ ಒಂದು ಕಳ್ಳರ ಪಕ್ಷ ಇದ್ದರೆ ಅದು ಕಾಂಗ್ರೆಸ್. ನಿನ್ನೆ ಹೇಳಿದ್ದು, ನಿನ್ನೆ 150 ಕೋಟಿ, ಇವತ್ತು 150 ಕೋಟಿ ವಿಷಯನೇ ಇಲ್ಲ. ಹೌದು, ಒಂದು ಕಡೆ ನಾನು ಸಿಕ್ಕಾಪಟ್ಟೆ ಕ್ರೋಧಗೊಂಡು ನಾನು ವಿಜೇಂದ್ರ ಮೇಲೆ ಕೂಡ ಕಿಡಿಕಾರಿದ್ದೇನೆ. ಯಾಕೆಂತ ಹೇಳಿದರೆ ಭಾಳಷ್ಟು ಸಂದರ್ಭದಲ್ಲಿ ಅದು ನಮ್ಮ ಸರ್ಕಾರವಿದ್ದಾಗ ಇದನ್ನು ಯಾಕೆ ಮಂಡಿಸುವುದಿಲ್ಲ ಅಂತೇಳಿ ನಾನು ವಿಜೇಂದ್ರ ಕೇಳಿಕೊಂಡು ಇದು ಮಂಡನೆ ಮಾಡಿದ್ರೆ ಸರಿ ಹೋಗುತ್ತೆ ಎಂದು ಹೇಳಿದೆ ನಾನು. ಆದರೆ ಮಂಡನೆ ಆಗಲಿಲ್ಲ. ಅದರ ನಂತರ ಈ ಒಂದು ಡಿಸ್ಕಷನ್ ಆದ ನಂತರ ನಂದು ಮತ್ತು ವಿಜೇಂದ್ರ ನಂತರ ತಕ್ಷಣ ಯಡಿಯೂರಪ್ಪ ಮಂಡನೆ ಮಾಡಿದರು. ನಾನು ವಿಜೇಂದ್ರ ಅವರು ನಂತರ ಒಮ್ಮೆ ಹೇಳಿದರು, ನೀವು ಭಾಳ ನೊಂದಿದ್ದೀರಾ, ಕಷ್ಟಪಟ್ಟಿದ್ದೀರಾ, ನೀವು ಫಿನಾನ್ಷಿಯಲಿ ಅನ್ಸೌಂಡ್ ಆಗಿದ್ದೀರಾ, ಅದಕ್ಕೆ ಏನಾದರೂ ಒಂದು ಸಂಖ್ಯೆ ಹೇಳಿ, ಅದಕ್ಕೆ ಅದು ಕೊಡಲಿಕ್ಕೆ ಅವ್ರು ತಯಾರಿದ್ದಾರೆ ಅಂತೇಳಿ ಅಂತ ಹೇಳಿದರು. ಆಮೇಲೆ ನಂಗೆ ಗೊತ್ತಾಯಿತು, ಅವರು ನನ್ನ ಈ ವಾಸ್ ಟೆಸ್ಟಿಂಗ್ ನನ್ನನ್ನು ಟೆಸ್ಟ್ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಯ್ತು ನನಗೆ. ಅದು ಅಷ್ಟು ಹೇಳಿದ್ದಕ್ಕೆ ನಾನು ಸಿಕ್ಕಾಪಟ್ಟೆ ಕೋಪಗೊಂಡು ಅವಳದು ಮಾಡಿದ್ದೆ. ಆಗ ಅವಳು ಇಲ್ಲೆಲ್ಲಪ್ಪ, ನಾನು ಕೇಸ್ ಟೈಟ್ ಮಾಡಲಿಕ್ಕೋಸ್ಕರ ಇದೆಲ್ಲ ಕೇಳಿದೆ, ನಾನು ಕೇಸ್ ಟೈಟ್ ಮಾಡ್ತೀನಿ ಹೇಳಿ ಹೋದರು ಅವರು. ಇಟ್ಸ್ ಅಂಡರ್ಸ್ಟುಡ್. ಅವರೇ ಕೊಡಬೇಕಾಗುತ್ತೆ. ವಿಜೇಂದ್ರ ಅವರು BJPಯವ್ರನ್ನಾಗೆ ಯಾಕೆ ಕೊಡಬೇಕು? ಅವ್ರು ಯಾವ ಇದರಲ್ಲೂ ಇಲ್ಲ. ಖಂಡಿತ ಕಾಂಗ್ರೆಸ್ ಅವರೇ, ಮತ್ತೆ ಯಾರು ಇಲ್ಲ. 2,30,000 ಕೋಟಿ ಗುಳುಂಕು ಮಾಡಿದವರು ಕಾಂಗ್ರೆಸ್ನವರೇ. ಯಾಕೆ ಅವರು ಅಷ್ಟು ಹದಗೆಟ್ಟು ಮಾತಾಡ್ತಾರೆ? ನಿನ್ನೆ ಹೇಳಿದ್ರಲ್ಲ, CBI ಕೊಡ್ತೀನಿ, ಕೊಡಲಿ CBI ಕೊಡ್ಬೋತಾರೆ, ಯಾಕೆ ಕೊಡಲಿಲ್ಲ? ವಿಜೇಂದ್ರ ಅವರು ಇಂಥವ್ರಂತ ಹೇಳಿಲ್ಲ. ಒಂದು ಸಂಖ್ಯೆ ಹೇಳಿದರೆ ಅವ್ರು ಅದು ನಿಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಒಂದು ಯಾಕಂದರೆ ಆ್ಯಕ್ಚುಲಿ ಹಿ ವಾಂಟೆಡ್ ಟು ನೋ ನನ್ನ ಸ್ಟ್ಯಾಂಡ್ ಅಂತೇಳಿ. ದಟ್ಸ್ ಇಸ್ ವಿಜೇಂದ್ರ ಆಸ್ಟ್ ಮೀ ಸಚ್ ಕ್ವೆಶ್ಚನ್ಸ್. ನಾನು ಮಾತ್ರ ಯಾರಿಗಾದರೂ ಈ ನನ್ನ ರಿಪೋರ್ಟಿನ ನನ್ನ ವರದಿಗೆ ತಡೆಯೊಡ್ಡಿದ್ರೆ ಅಥವಾ ನಿರ್ಲಕ್ಷಿಸಿದರೆ ನಾನು ಸಿಕ್ಕಾಪಟ್ಟೆ ಕೋಪಗೊಂಡು ಕಿಡಿಗಾರ್ತಾ ಇರ್ತೇನೆ. ನಾನು ಯಾವಾಗ ಅವರು ಹಾಗೆ ಹೇಳಿದ್ರೆ ವಿಜೇಂದ್ರ ಮೇಲೆ ಕೂಡ ಹರಿಹಾರಿದೆ ನಾನು. ಆಗ ಅದಕ್ಕೆಲ್ಲಪ್ಪ ನಾನು ಕೇಸ್ ಟೈಟ್ ಮಾಡಲಿಕ್ಕೋಸ್ಕರ ಈ ಪ್ರಶ್ನೆ ಕೇಳಿದ್ದಾನು, ಕೇಸ್ ಟೈಟ್ ಮಾಡ್ತೀನಿ ಅಂತ ಹೇಳಿ ಹೋದರು ಅವರು. ನಾನು ಅದಕ್ಕೆ ನನ್ನ ಸಿಟ್ಟಿನ ಕೋಪದಲ್ಲಿ ನಾನು ಅದಕ್ಕೆ ಅವರು ನಿರ್ಲಕ್ಷಿಸಿ ಹೋದರೆ ಎಂದು ತಿಳ್ಕೊಂಡು ಹಾಗೆ ಮಾತಾಡಿದೆ. ನಾನು 1-2 ದಿವಸ ಕಳೆದ ಮೇಲೆ ನನಗೆ ಗೊತ್ತಾಯಿತು ಇದು ಜಸ್ಟ್ ಇದು ಮಾಡಿದೆ ಅಂತೇಳಿ. ಅಷ್ಟರೊಳಗೆ ನಾನು ಹೇಳಿಕೆ ಕೊಟ್ಟಾಗಿತ್ತು. ನಾನು ಆಗ ಅವರು ನನ್ನನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರೋದು ಅಂತ ಹೇಳಿ ಸರಿನಾ? ಹೌದು, ನೀವು ಹೇಳ್ತೀವಿ. ಈಗ ನೀವು ಅದನ್ನು ಡೈಸೆಕ್ಟ್ ಮಾಡಿದ್ದು ಕರೆಕ್ಟ್ ಆಗಿದೆ. ಆದರೆ ಅಷ್ಟರೊಳಗೆ ನನ್ನ ಈ ಕೋಪದಿಂದ, ಈ ಕ್ರೋಧದಿಂದ ನನಗೆ ಕೆಲವು ಕಡೆ ಇದು ಹೇಳಿಕೆ ಕೊಟ್ಟಾಗ್ಬಿಟ್ಟಿದೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.